ನಾಳೆ ಸಂಜೆ ಗಂಗಾರತಿ ಮಾದರಿಯಲ್ಲಿ ಕಾವೇರಿ ಆರತಿಯನ್ನ ಮಾಡಲಾಗುತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ವಿರೋಧ ವ್ಯಕ್ತ ಆಗಿತ್ತು ಬೆಂಗಳೂರಿನ ಸ್ಯಾಂಕಿ ಕೆರೆಗೆ ಸಂಬಂಧಪಟ್ಟಂತೆ. ಬಟ್ ವಿರೋಧದ ಮಧ್ಯೆ ಕೂಡ ವಿರೋಧವನ್ನ ಲೆಕ್ಕಿಸದೆ ಎಂದಿನಂತೆ ಕಾರ್ಯಕ್ರಮ ಆಯೋಜನೆಗೆ ಮುಂದಾಗಲಾಗ್ತಾ ಇದೆ. ಜಲಮಂಡಳಿ ನೇತೃತ್ವದಲ್ಲಿ ಕಾವೇರಿ ಆರತಿ ಕಾರ್ಯಕ್ರಮ ನಡೆಯಲಿದೆ. ಇನ್ಫ್ಯಾಕ್ಟ್ ಈ ಕಾವೇರಿ ಆರತಿಗೆ ಅಂತಾನೆ ಉತ್ತರ ಪ್ರದೇಶದ ಅರ್ಚಕರನ್ನ ಕರೆಸೋ ಕೆಲಸ ಎಲ್ಲ ಆಗ್ತಾ ಇದೆ. ಅತ್ಯಂತ ವೈಭವೋಪೇತವಾಗಿ ಗಂಗಾರತಿ ಉತ್ತರ ಭಾರತದಲ್ಲಿ ಹೇಗೆ ನಡೆಯುತ್ತೆ ಅದೇ ರೀತಿ ಮಾಡಬೇಕು ಅಂತ. ಆಮೇಲೆ ಇದಕ್ಕೆಲ್ಲ ವಿರೋಧಿಸಿ PIL ಅನ್ನೆಲ್ಲ ಹಾಕೊಳ್ಳಲಾಗಿತ್ತು. ಬಟ್ ಆ PIL ವಜಾ ಆಗ್ತಾ ಇದ್ದ ಹಾಗೆ ಪರಿಸರ ವಿರೋಧಿಗಳ ವಿರೋಧದ ನಡುವೆನೂ ಕೂಡ ವಾರಣಾಸಿ ಮಾದರಿಯಲ್ಲಿ ಗಂಗಾರತಿ ನಮ್ಮ ಸ್ಯಾಂಕಿ ಕೆರೆಯಲ್ಲಿ ನಡೆಯುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಸುಮಾರು 10,000ಕ್ಕೂ ಹೆಚ್ಚು ಮಂದಿ ಭಾಗಿಯಾಗುವಂತಹ ನಿರೀಕ್ಷೆ ಸದ್ಯಕ್ಕಿದೆ. ನಾಳೆ ಒಂದು ಅತ್ಯಂತ ದೊಡ್ಡ ಕಾರ್ಯಕ್ರಮವನ್ನು ಸ್ಯಾಂಕಿ ಕೆರೆಯ ದಡದಲ್ಲಿ ಆಯೋಜನೆ ಮಾಡಲಾಗಿದೆ. ಜನರನ್ನ ಆಕರ್ಷಣೆ ಮಾಡೋದಕ್ಕೆ ಅಂತ ಹೇಳಿ ಲೇಸರ್ ಲೈಟ್ಸ್ ಎಲ್ಲ ಇರುತ್ತೆ, ಮತ್ತೆ ಬೇರೆ ಬೇರೆ ರೀತಿಯಾದಂತಹ ಶೋಸ್ ಕೂಡ ಇರುತ್ತೆ ಅಂತೆಲ್ಲ ಕೇಳ್ಪಡ್ತಾ ಇದೀವಿ ನಾವು. ಭರದಿಂದ ಸಿದ್ಧತೆಗಳಾಗ್ತಾ ಇದೆ. ಬಟ್ ಒಂದು ಪ್ರಶ್ನೆ ಇಲ್ಲಿರುವಂಥದ್ದು, ಕಾವೇರಿಗೆ ಗೌರವವನ್ನು ಸಲ್ಲಿಸೋ ವಿಚಾರವೇ ಆಗಿದ್ದಿದ್ರೆ ಪ್ರಾಬಬ್ಲಿ ಅದನ್ನ ಭಾಗಮಂಡಲದಲ್ಲಿ ಮಾಡಿದಿದ್ರೆ ಸರಿ ಇರ್ತಾ ಇತ್ತು. ಬಟ್ ಇಲ್ಲಿ ಏನಕ್ಕೆ ಅನ್ನೋದು ಪ್ರಶ್ನೆ. ಏನೇ ಇರಲಿ, ಸದ್ಯಕ್ಕೆ ಸಿದ್ಧತೆಗಳಲ್ಲಿ ಅಲ್ಲಿ ಯಾವ ರೀತಿ ಆಗ್ತಾ ಇದೆ ಅಂತ. ಇದಕ್ಕೆ ಕೆಲವರು ಕೊಡ್ತಾ ಇರುವಂತಹ ಸಮರ್ಥನೆ ಏನು ಅಂತ ಹೇಳಿದ್ರೆ, ಬೆಂಗಳೂರಿಗೆ ಕಾವೇರಿ ನೀರು ಆಲ್ಮೋಸ್ಟ್ ಒಂದು ಬೆಂಗಳೂರಿನ 70% ಭಾಗಕ್ಕೆ ಪೂರೈಕೆ ಆಗುತ್ತೆ. ಸೊ ಒಂದು ಸಲ ಕಾವೇರಿಗೆ ಗೌರವ ನಮನವನ್ನು ಸಲ್ಲಿಸಬೇಕು, ಹಾಗಾಗಿ ಈ ಕಾರ್ಯಕ್ರಮದ ಆಯೋಜನೆ ಅಂತ. ಬಟ್ ವೈ ಪರ್ಟಿಕ್ಯುಲರ್ಲಿ ಸ್ಯಾಂಕಿ ಕೆರೆ ಅನ್ನೋದು ಇನ್ನೂ ಕೂಡ ಉತ್ತರ ಸಿಗದ ಪ್ರಶ್ನೆ ಆಗಿದೆ. ಇನ್ನೊಂದು ಅಡಿಷನಲ್ ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ, ಒಂದು 2225 ಮಿಲಿಯನ್ ಲೀಟರ್ ಅಷ್ಟು ನೀರು ಪೂರೈಕೆ ಆಗುತ್ತೆ, ಕಾವೇರಿ ನೀರು ಪೂರೈಕೆ ಆಗುತ್ತೆ. ಸೊ ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು ಕಾವೇರಿ ಮಾತೆಗೆ ಪೂಜ್ಯ ಸ್ವರೂಪಳಾಗಿರುವಂತಹ ಕಾವೇರಿ ಮಾತೆಗೆ ನಮನ ಸಲ್ಲಿಸೋ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತೆ. ಸ್ಟೇಜ್ ಪ್ರಿಪ್ರೇಷನ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಲೇಸರ್ ಲೈಟ್ಸ್ ಬಗ್ಗೆ ನಾನು ಈಗಷ್ಟೇ ಮಾಹಿತಿ ಕೊಡ್ತಾ ಇದ್ದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ನೀವು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಸಿದ್ಧತೆಗಳು ಆಗ್ತಾ ಇದೆ ಸ್ಯಾಂಕಿ ಕೆರೆಯಲ್ಲಿ ಅಂತ. BWSSB ಇದರ ನೇತೃತ್ವವನ್ನು ವಹಿಸಿದೆ. ಮತ್ತೆ BWSSB ಉದ್ಯೋಗಿಗಳು, ಅವರ ಫ್ಯಾಮಿಲಿ ಎಲ್ಲರಿಗೂ ಕೂಡ ಆಹ್ವಾನ ಇದೆ. ಇದಕ್ಕೆ ಆಲ್ಮೋಸ್ಟ್ ಒಂದು 10,000ಕ್ಕೂ ಹೆಚ್ಚು ಜನ ಇದರಲ್ಲಿ ಭಾಗಿಯಾಗುವಂತಹ ನಿರೀಕ್ಷೆ ಇದೆ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಾರುತಿ. 10,000ಕ್ಕೂ ಹೆಚ್ಚು ಜನ ಭಾಗಿಯಾಗುವಂತಹ ನಿರೀಕ್ಷೆ ಇದೆ. ಸೊ ಯಾವ ರೀತಿಯಾದಂತಹ ಸಿದ್ಧತೆ ನಾಳಿನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇದೆ, ಮತ್ತೆ ಇದೇ ಸ್ಯಾಂಕಿ ಕೆರೆಯನ್ನೇ ಆಯ್ಕೆ ಮಾಡ್ಕೊಂಡಿರೋದ್ರ ಹಿಂದಿನ ಉದ್ದೇಶ ಏನು ಅಂತ. ಕಾವೇರಿಗೆ ಗೌರವ ನಮನ ಸಲ್ಲಿಸಬೇಕು ಅಂತ ಹೇಳಿದ್ರೆ ಭಾಗಮಂಡಲದ ಸಲ್ಲಿಸಿದ್ರೆ ಬಹುಶಃ ಅದು ಸರಿ ಆಗ್ತಿತ್ತೇನೋ. ಬಟ್ ಇಲ್ಲಿನ ಉದ್ದೇಶ ಏನು, ಇಲ್ಲೇ ಯಾಕೆ ಟಾರ್ಗೆಟ್ ಮಾಡಿ ಮಾಡಲಾಗ್ತದೆ ಕಾರ್ಯಕ್ರಮವನ್ನ ಅಂತ? ಖಂಡಿತ ಮಮತಾ, ಇಲ್ಲೇ ಯಾಕೆ ಮಾಡ್ತಿದ್ದಾರೆ ಅನ್ನೋದಕ್ಕೆ ಜಲಮಂಡಳಿ ಅಧ್ಯಕ್ಷರು ಉತ್ತರ ನೀಡಿರುವಂಥದ್ದು ಏನಪ್ಪ ಅಂದರೆ, ಮಲ್ಲೇಶ್ವರಂ ಅಂದರೆ ಏನು ಸ್ಯಾಂಕಿ ಕೆರೆ ಇದೆ, ಸ್ಯಾಂಕಿ ಕೆರೆಯ ಪಕ್ಕದಲ್ಲೇ ಗಂಗಮ್ಮ ದೇವಾಲಯ ಇದೆ. ಮತ್ತು ಬೆಂಗಳೂರಿಗೆ ಆಲ್ಮೋಸ್ಟ್ 70% ಬೆಂಗಳೂರಿಗೆ ಕಾವೇರಿ ನೀರಿನ ಸರಬರಾಜಾಗುತ್ತೆ. ಬೆಂಗಳೂರಿನ ಜನತೆಯ ಮೂಲಕ ಕಾವೇರಿ ನದಿಗೆ ಅಂದರೆ ಕಾವೇರಿ ನೀರನ್ನು ಕುಡಿಯೋದಕ್ಕೆ ಬಳಸ್ತಿರೋದ್ರಿಂದ ಅದಕ್ಕೊಂದು ಆರತಿ ಮೂಲಕ ಒಂದು ಪೂಜೆ ಮಾಡಿ ಒಂದು ಗೌರವ ಸಮರ್ಪಣೆ ಮಾಡೋ ಉದ್ದೇಶದಿಂದ ಸ್ಯಾಂಕಿ ಕೆರೆನ ಆಯ್ಕೆ ಮಾಡ್ಕೊಂಡಿರುವಂಥದ್ದು. ನೇರವಾಗಿ ದೃಶ್ಯಗಳನ್ನ ತೋರಿಸ್ತಾ ಯಾವ ರೀತಿ ಇಲ್ಲಿ ಸಿದ್ಧತೆಗಳಾಗ್ತಿದೆ ಅನ್ನೋದನ್ನು ಸಹ ತಿಳಿಸ್ತಾ ಅದ್ರ ಬಗ್ಗೆ ಹೇಳೋದಾದರೆ, ಈಗ ಕಾವೇರಿ ನದಿಯ ನೀರನ್ನು ಬೆಂಗಳೂರಿಗೆ ಸರಬರಾಜು ಮಾಡ್ತಿರೋ ಹಿನ್ನೆಲೆಯಲ್ಲಿ ಮತ್ತು ಕಾವೇರಿ ನದಿಗೆ ಗಂಗಾರತಿಯ ಮಾದರಿಯಲ್ಲಿ ಒಂದು ಗೌರವ ಸಮರ್ಪಣೆ ಮಾಡಬೇಕು. ಅದು ಈಗಾಗಲೇ ಈ ಹಿಂದೆನೂ ಕಾವೇರಿ ಆರತಿ ಮಾಡಬೇಕು ಅಂತ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿತ್ತು. ಕಾವೇರಿ ನದಿಯ ದಡದಲ್ಲಿ ಎಲ್ಲರೂ ಮಾಡುವಂತಹ ಪ್ಲ್ಯಾನ್ ಕೂಡ ನಡೀತಿತ್ತು. ಆ ನಿಟ್ಟಿನಲ್ಲಿ ಮೊದಲಿಗೆ ಇಲ್ಲಿ ಒಂದು ಕಾರ್ಯಕ್ರಮ ಮಾಡೋಣ, ಒಂದು ದಿವಸದ ಮಟ್ಟಿಗೆ ಇಲ್ಲಿ ಕಾರ್ಯಕ್ರಮ ಮಾಡಿ ಆನಂತರದಲ್ಲಿ ಕಾವೇರಿ ನದಿ ದಡದಲ್ಲಿ ಅದ್ದೂರಿಯಾಗಿ ಕಾವೇರಿ ಆರತಿಯನ್ನು ಮುಂದಿನ ದಿನಗಳಲ್ಲಿ ಮಾಡೋದಕ್ಕೆ ಇದೊಂದು ಪ್ರಾಯೋಗಿಕ ಒಂದು ಪ್ರಯತ್ನವನ್ನು ಜಲಮಂಡಳಿ ಸೇರಿದಂತೆ ಸಣ್ಣ ನೀರಾವರಿ ಇಲಾಖೆ ಮತ್ತು ಜಲಸಂಪನ್ಮೂಲ ಇಲಾಖೆ 3 ಇಲಾಖೆಗಳು ಜಂಟಿಯಾಗಿ ಈ ಕಾರ್ಯಕ್ರಮವನ್ನು ಬೆಂಗಳೂರಲ್ಲಿ ಆಯೋಜನೆ ಮಾಡಿರುವಂಥದ್ದು. ಕಾವೇರಿ ಸ್ಯಾಂಕಿ ಕೆರೆಯಲ್ಲಿ ನೋಡ್ತಿರುವುದೊಂದು ಫ್ಲೋಟಿಂಗ್ ಬ್ರಿಡ್ಜ್ ಕೂಡ ಮಾಡ್ತಿದ್ದಾರೆ. ಅಂದರೆ ಆ ಫ್ಲೋಟಿಂಗ್ ಬ್ರಿಡ್ಜ್ ಮೇಲೇ ಗಂಗಾರತಿಯ ಮಾದರಿಯಲ್ಲಿ ಕಾವೇರಿ ಆರತಿಯನ್ನು ಈಗೇನು ದೃಶ್ಯಗಳಲ್ಲಿ ಕಾಣಿಸ್ತಿದೆ ಆ ಜಾಗದಲ್ಲಿ ಏನು ಪುರೋಹಿತರು, ಧಾರ್ಮಿಕ ಪುರೋಹಿತರು ಏನಿದ್ದಾರೆ ಗಂಗಾರತಿ ಮಾಡೋರು, ಅವರ ತಂಡದ ಮೂಲಕ ಇಲ್ಲಿ ನಾಳೆ ಸಂಜೆ 6 ಗಂಟೆ ನಂತರದಲ್ಲಿ ಕಾವೇರಿ ಆರತಿಯನ್ನು ಪೂಜೆ ಮಾಡಿ ಆ ನಂತರದಲ್ಲಿ ಇಡೀ ಸ್ಯಾಂಕಿ ಕೆರೆಯ ಸುತ್ತಮುತ್ತ ಚೇರಿನ ವ್ಯವಸ್ಥೆಗಳನ್ನು, ಅಂದರೆ ಸಾರ್ವಜನಿಕರಿಗೆ ಕುಳಿತುಕೊಂಡು ಈ ಆರತಿಯನ್ನು ನೋಡೋದಕ್ಕೆ ಚೇರ್ಗಳನ್ನು
ಲೈಟಿಂಗ್ನ ವ್ಯವಸ್ಥೆ ಮಾಡ್ತಿದ್ದಾರೆ. ಸರಿಸುಮಾರು 10,000 ಜನ ಸೇರುವಂತಹ ನಿರೀಕ್ಷೆ ಇರೋದ್ರಿಂದ 10,000ಕ್ಕೂ ಹೆಚ್ಚು ಜನ ಸೇರ್ತಾರೆ. ಹಾಗಾಗಿ ಏನು ಇಲ್ಲಿ ವಾಕಿಂಗ್ ಪಾತ್ ಏನಿದೆ ಸಾಂಕಿ ಕೆರೆಯ ಸುತ್ತಮುತ್ತ, ಈ ವಾಕಿಂಗ್ ಪಾತ್ನ ಸುತ್ತಮುತ್ತನೂ ಸಹ ಚೇರ್ಗಳನ್ನು ಹಾಕಿ ಜನರು ವೀಕ್ಷಣೆ ಮಾಡೋದಕ್ಕೆ ವ್ಯವಸ್ಥೆ ಮಾಡಿ, ಅಲ್ಲಲ್ಲಿ LED ಕೂಡ ಹಾಕಿ ಅದನ್ನು ಸಹ ಜನರಿಗೆ ಕಾಣಿಸೋ ರೀತಿ ಮಾಡುವಂಥ ಪ್ರಯತ್ನಗಳು ನಡೀತಿದೆ. ಮತ್ತೊಂದು ಕಡೆ ಸುತ್ತಮುತ್ತ ಕೆರೆಯ ಸುತ್ತಮುತ್ತ ಸಂಪೂರ್ಣವಾಗಿ ಲೈಟಿಂಗ್ ವ್ಯವಸ್ಥೆ, ಲೇಸರ್ ಲೈಟಿಂಗ್ ವ್ಯವಸ್ಥೆಗಳನ್ನ ಮಾಡಿದ್ದಾರೆ, ಸೀರಿಯಲ್ ಸೆಟ್ಗಳನ್ನು ಹಾಕಿದ್ದಾರೆ, ಮತ್ತು ಸ್ಪೀಕರ್ಗಳನ್ನ ಅಳವಡಿಕೆ ಮಾಡಿಕೊಂಡು ಇಡೀ ಕಾರ್ಯಕ್ರಮ ಒಂದು ಮೊಟ್ಟ ಮೊದಲ ಬಾರಿಗೆ ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಬೆಂಗಳೂರಲ್ಲಿ ಆಗ್ತಿರೋದ್ರಿಂದ ಅದ್ಧೂರಿಯಾದಂತಹ ಕಾರ್ಯಕ್ರಮ ಆಗಬೇಕು. ಬೆಂಗಳೂರಿನ ಜನತೆಗೆ ಉತ್ತರ ಪ್ರದೇಶದಲ್ಲಿ ನಡೆಯುವಂತಹ ಗಂಗಾರತಿ ಬೆಂಗಳೂರಲ್ಲಿ ಕಾವೇರಿ ನದಿಗೆ ಆರತಿ, ಅಂದರೆ ಕಾವೇರಿ ನದಿಗೆ ಸಮರ್ಪಣೆ ಮಾಡುವ ನಿಟ್ಟಿನಲ್ಲಿ ಸಾಂಕಿ ಕೆರೆಯಲ್ಲಿ ಈ ವ್ಯವಸ್ಥೆಯನ್ನು ಸದ್ಯಕ್ಕೆ ಮಾಡ್ಕೋತಿರುವಂಥದ್ದು. ನಾಳೆ ಸಂಜೆ ಕಾರ್ಯಕ್ರಮ ನಡೆಯುತ್ತೆ. ಆ ನಿಟ್ಟಿನಲ್ಲಿ ಪೂರ್ವ ಸಿದ್ಧತೆಗಳು ಸಕಲ ರೀತಿಯಲ್ಲಿ ತಯಾರಾಗ್ತಿರುವಂಥದ್ದು. ಮಮತಾ. ಮಾರುತಿ, ಈಗಾಗಲೇ ಉತ್ತರ ಪ್ರದೇಶದ ಅರ್ಚಕರನ್ನ ಕರೆಸ್ತಾರೆ ಈ ಕಾರ್ಯಕ್ರಮಕ್ಕೆ ಅಂತ ಕೇಳ್ಪಡ್ತಾ ಇದ್ವಿ. ಸೊ ಅವ್ರಾಗಲೇ ಬಂದಿದ್ದಾರಾ ಅಥವಾ ಇನ್ನಷ್ಟೇ ಬರಬೇಕಾಗಿದೆಯಾ? ಒಂದೇ ಪ್ರಶ್ನೆ. ಎರಡನೇದು, ಜೀವ ವೈವಿಧ್ಯಕ್ಕೆ ಅಲ್ಲಿ ನಷ್ಟ ಆಗುತ್ತೆ, ಹೀಗಾಗಿ ಈ ಗಂಗಾರತಿ ಅಂದರೆ ಕಾವೇರಿ ಆರತಿಯನ್ನು ಕೈ ಬಿಡಬೇಕು ಅಂತ ಪರಿಸರವಾದಿಗಳು ಹೇಳ್ಕೊಂಡು ಬರ್ತಾ ಇದ್ರು. ಸೊ ಅವರದ್ದು ಏನಾದರೂ ಹೋರಾಟಗಳೇನಾದರೂ ಇರುತ್ತಾ? ಬಿಕಾಸ್ ಕೋರ್ಟ್ನಲ್ಲಂತೂ ಅವ್ರಿಗೆ ಹಿನ್ನಡೆ ಆಗಿದೆ. ಹೀಗಾಗಿ ನಾಳೆ ಅವ್ರು ಏನು ಮಾಡ್ತಾರಂತೆ ಅಂತ. ಈಗ ಕೋರ್ಟೇ ಅನುಮತಿ ಕೊಟ್ಟಿರೋದ್ರಿಂದ ಅವರು ಹೋರಾಟಕ್ಕೆ ಇಲ್ಲಿ ಅವಕಾಶ ಇರೋದಿಲ್ಲ. ಹೋರಾಟ ಮಾಡಬೇಕಂದ್ರೆ ಬೇರೆ ರೀತಿಯಲ್ಲೇ ಮಾಡಬೇಕಾಗತ್ತೆ. ಮತ್ತೊಂದು, ಜೀವ ವೈವಿಧ್ಯಕ್ಕೆ ಸಮಸ್ಯೆ ಆಗುತ್ತೆ ಅಂತ ಪರಿಸರವಾದಿಗಳ ಒಂದು ವಾದ. ಅಂದರೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಸೌಂಡ್ ಹಾಕೋದು, ಲೇಸರ್ ಲೈಟಿಂಗ್ ಹಾಕೋದು, ಸಾಂಕಿ ಕೆರೆ ಆವರಣದಲ್ಲಿ ಸಾಕಷ್ಟು ಪಕ್ಷಿಗಳು, ಅಂದರೆ ಬೇರೆ ದೇಶಗಳಿಂದ ಪಕ್ಷಿಗಳು ಬಂದು ನೆಲೆಸಿದರೆ ಆ ಪಕ್ಷಿಗಳಿಗೆ ಸಮಸ್ಯೆ ಆಗುತ್ತೆ ಸೌಂಡಿಂಗ್ ಜಾಸ್ತಿ ಕೊಡೋದ್ರಿಂದ ಅನ್ನೋದು ಅವರು ಪ್ರಮುಖ ವಾದ. ಮತ್ತು ಸ್ಥಳೀಯರು ಹೇಳ್ತಿರುವಂಥದ್ದು, ಸ್ಥಳೀಯ ವೇದಿಕೆಗಳು ಮತ್ತು ನಾಗರಿಕ ವೇದಿಕೆಗಳು ಈ ಸಾಂಕಿ ಕೆರೆಯಲ್ಲಿ ಮಾಡುವ ಅಗತ್ಯ ಏನಿತ್ತು ಅಂತ ಕೋರ್ಟ್ ಮೆಟ್ಟಿಲು ಕೂಡ ಹತ್ತಿದ್ರು. ಆದರೆ ಕೋರ್ಟ್ ಅದನ್ನು ವಜಾಗೊಳಿಸಿರೋದ್ರಿಂದ ನಾಳೆ ಕಾರ್ಯಕ್ರಮ ನಡೆಯುತ್ತೆ. ನಾಳೆ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಆಗದೇ ರೀತಿಯಲ್ಲಿ ಪೊಲೀಸ್ ಬಿಗಿ ಭದ್ರತೆ ಕೂಡ ವ್ಯವಸ್ಥೆ ಮಾಡಿಕೊಳ್ಳಲಾಗ್ತಿದೆ. ಮೊದಲ ಬಾರಿಗೆ ಆಗ್ತಿರೋದೊಂದು ಧಾರ್ಮಿಕ ಕಾರ್ಯಕ್ರಮ ಮಾಡ್ತೀವಿ ಅಂದಾಗ ಸಾಕಷ್ಟು ಪರ ವಿರೋಧ ಚರ್ಚೆಗಳಾಗುತ್ತೆ. ಅದನ್ನೆಲ್ಲ ನಾವು ಗಮನಿಸೋದಿಲ್ಲ. ಸರ್ಕಾರದ ವತಿಯಿಂದ ಈ ಕಾರ್ಯಕ್ರಮ ಆಗ್ತಿರೋದ್ರಿಂದ ಅದರ ಯಶಸ್ಸನ್ನು ಮಾಡೋದಕ್ಕೋಸ್ಕರ ಯಾವ ರೀತಿ ವ್ಯವಸ್ಥೆ ಮಾಡಬೇಕು ಅದನ್ನು ಮಾಡ್ಕೋತಿದ್ದೀವಿ ಅಂತ ಹೇಳ್ತಿರೋದು. ಹೋರಾಟದ ಎಚ್ಚರಿಕೆಗಳಾಗಿರ್ಬೋದು ಅಥವಾ ಇಲ್ಲಿ ಬಂದು ಕಪ್ಪುಬಾಟ ಆ ರೀತಿ ಯಾರೂ ಸಹ ಇನ್ನೂ ಹೇಳಿಲ್ಲ. ಬಟ್ ಕೋರ್ಟಿನ ಮೆಟ್ಟಿಲೇರಿ ಕೋರ್ಟಲ್ಲಿ ಈ ಏನು ಕಾರ್ಯಕ್ರಮ ನಡೀತಿದೆ ಕಾರ್ಯಕ್ರಮವನ್ನು ವಜಾಗೊಳಿಸಬೇಕು ಅಂತ ಅರ್ಜಿಯನ್ನು ಹಾಕೊಂಡಿದ್ರು. ಆ ಅರ್ಜಿಯನ್ನು ಈಗ ಕೋರ್ಟ್ ಕೂಡ ವಜಾ ಮಾಡಿರೋದ್ರಿಂದ ಕಾರ್ಯಕ್ರಮಕ್ಕೆ ಯಾವುದೇ ಅಡ್ಡಿ ಆತಂಕಗಳಿರೋದಿಲ್ಲ. ಸರ್ಕಾರ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಂಡು ಒಂದು ವ್ಯವಸ್ಥಿತ ರೀತಿಯಲ್ಲಿ ಮಾಡಬೇಕು ಅಂತ. ಮತ್ತು ಧಾರ್ಮಿಕ ಪಂಡಿತರೇನು ಗಂಗಾರತಿ ಮಾಡುವಂಥ ಪಂಡಿತರೇನಿದ್ದಾರೆ ಅವರನ್ನು ಕರೆತರುವಂಥ ಕೆಲಸ ಆಗ್ತಿದೆ. ನಾಳೆ ಬೆಳಗ್ಗೆ ಅವರು ಇಲ್ಲಿ ತಲುಪ್ತಾರೆ. ಇಲ್ಲಿ ಅವರು ಒಂದು ಏನು ಫ್ಲೋಟಿಂಗ್ ಬ್ರಿಡ್ಜ್ ಏನು ಮಾಡ್ತಿದ್ದಾರೆ ಗಂಗಾರತಿ ಮಾಡೋ ಜಾಗ, ಆ ಜಾಗದಲ್ಲಿ ಗಂಗಾರತಿ ಮಾಡೋ ಸಿದ್ಧತೆಗಳನ್ನು ಮಾಡ್ತಾರೆ. ಅಲ್ಲಿ ಉತ್ತರ ಭಾರತದಲ್ಲಿ ಯಾವ ಮಾದರಿಯಲ್ಲಿ ಗಂಗಾರತಿ ಪೂಜೆಯನ್ನು ಮಾಡ್ತಾರೆ, ಆರತಿನ ಮಾಡ್ತಾರೆ, ಅದೇ ಮಾದರಿಯಲ್ಲಿ ಇಲ್ಲಿ ಪೂಜೆ ಮಾಡೋದಕ್ಕೆ ಎಲ್ಲ ರೀತಿಯ ತಯಾರಿಗಳಾಗ್ತಿರುವಂಥದ್ದು. ಮಮತಾ. ಧನ್ಯವಾದ ಮಾರುತಿ, ತಮ್ಮೆಲ್ಲ ಮಾಹಿತಿಗಾಗಿ. ಏನೇ ಆಗಲಿ, ಕಾವೇರಿ ನದಿ ನಮ್ಮ ರಾಜ್ಯಕ್ಕೆ ಕೇವಲ ಒಂದು ನದಿಯಾಗಿ ಮಾತ್ರ ಸೀಮಿತ ಆಗಿಲ್ಲ, ಜೀವನಾಡಿ ಅಂತ ಕರಿತೀವಿ. ಇನ್ಫ್ಯಾಕ್ಟ್ ಜನರ ಹೃದಯದಲ್ಲಿ ಪವಿತ್ರವಾದಂತಹ ಸ್ಥಾನವನ್ನು ಪಡೆದಂತಹ ನದಿ ಕಾವೇರಿ. ಸೊ ಕಾವೇರಿ ಮಾತೆಗೆ ನಾಳೆ ಗೌರವ ನಮನವನ್ನು ಸಲ್ಲಿಸುವಂತಹ ಕೆಲಸ ಇದೇ ಸಾಂಕಿ ಕೆರೆಯ ದಡದಲ್ಲಾಗತ್ತೆ ಅನ್ನೋದು ವಿಶೇಷ.